ಈ ಬಿಜೆಪಿಯ ಬಣಬಡದಾಟ ಇದೆಯಲ್ಲ, ಇದು ಯಾಕೋ ಈಗ ಮುಗಿಯೋ ತರ ಕಾಣಿಸ್ತಾ ಇಲ್ಲ. ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈ ಬಣ ರಾಜಕೀಯ ಮತ್ತೆ ಶುರು ಆಗೋಗಿದೆ. ಎಲ್ಲೋ ಒಂದ್ ಕಡೆ ಇದಕ್ಕೆ ದಿ ಎಂಡ್ ಆಯ್ತಾ ಅನ್ನೋ ಅಷ್ಟರಲ್ಲಿ ಮತ್ತೆ ಇದು ಬೂದಿ ಮುಚ್ಚಿದ ಕೆಂಡ ತರ ಇರೋದ್ರಿಂದ ಮತ್ತೆ ಮತ್ತೆ ಹೋಗಿ ಆಡ್ತಾ ಇದೆ. ಒಂದ್ ಕಡೆ ಕಟ್ಟಾ ನಿವಾಸದಲ್ಲಿ ಬಿಎಸ್ವೈ ಆಪ್ತರ ಸಭೆ ನಡೆಸ್ತಾ ಇದ್ದಾರೆ. ಮಾಜಿ ಸಚಿವ ರೇಣುಕಾಸ್ವಾಮಿ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇದೆ. ಮತ್ತೊಂದು ಕಡೆ ಸಂಜೆ ಬಿಜೆಪಿಯ ರೆಬಲ್ ನಾಯಕರು ಸಭೆ ಇಟ್ಕೊಂಡಿದ್ದಾರೆ. ಸಂಜೆ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಸಭೆಗೆ ಪರ್ಯಾಯ ಸಭೆಯಾಗಿ ರೆಬಲ್ಸ್ ಕೂಡ ಒಂದು ಸಭೆ ನಡೆಸ್ತಾ ಇದ್ದಾರೆ. ದೆಹಲಿಗೆ ತೆರಳಿ ಹೈಕಮಾಂಡ್ ದೂರು ಸಂಬಂಧ ಚರ್ಚೆಯನ್ನ ಮಾಡಲಿದ್ದಾರೆ. ಚುನಾವಣೆ ಮೂಲಕ ರಾಜ್ಯಾಧ್ಯಕ್ಷರ ನೇಮಕಕ್ಕೆ ಬೇಡಿಕೆಯನ್ನ ಇಡಲಾಗಿದೆ. ಈ ಬಗ್ಗೆ ಮತ್ತೊಂದು ಹಂತದ ಚರ್ಚೆಗಳಾಗುತ್ತೆ. ಬಿಜೆಪಿಯಲ್ಲಿ ಮತ್ತೆ ಬಣ ರಾಜಕೀಯ ಶುರುವಾಗಿದೆ. ಒಂದ್ ಕಡೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ನಿವಾಸದಲ್ಲಿ ಬಿಎಸ್ವೈ ಆಪ್ತರು ಮಾಜಿ ಸಚಿವ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಸಭೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸಂಜೆ ಬಿಜೆಪಿ ರೆಬಲ್ ನಾಯಕರು ಸಭೆಯನ್ನ ನಡೆಸಲಿದ್ದಾರೆ. ಬಂಗಾರಪ್ಪ ಅವರ ನಿವಾಸದಲ್ಲಿ ಇನ್ನೊಂದು ಕಡೆ ಸಂಜೆ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಮೀಟಿಂಗ್ ಇಟ್ಕೊಳ್ಳಲಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ನಡೆಯುತ್ತೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ನಡೆಸ್ತಾ ಇರುವಂತಹ ಸಭೆಗೆ ಪರ್ಯಾಯ ಸಭೆಯನ್ನ ಬಿಜೆಪಿಯ ರೆಬಲ್ಸ್ ನಡೆಸ್ತಾ ಇದ್ದಾರೆ.